ತಗೊಂಡು ಮುಂದುವರಿಯೋದು ಬಹಳ ಕಷ್ಟ. ಹಾಗಾಗಿ ಕೆಲವು ಮಾತುಗಳ ಸಂಗ್ರಹವನ್ನು ನಾವು ಮಾಡಿ ತಿಳ್ಕೋಬೇಕಾದದ್ದು ಅವಶ್ಯಕ. ಭಾಗವತದ ಆರಂಭ, ಭಾಗವತದ ಮುಕ್ತಾಯ, ಇವುಗಳ ಬಗ್ಗೆ ನಾವು ವಿಚಾರವನ್ನು ಮಾಡಿದರೆ ಬಹಳ ವಿಚಿತ್ರವಾಗಿದೆ. ಏನಾಗಿದೆ ಅಂತಂದರೆ, ಭಾಗವತ ಹೊರಟದ್ದು ಯಾಕೆ? ಭಾಗವತ ಹೊರಟದ್ದು ಯಾಕೆ ಅಂತಂದರೆ ಸಿಂಪಲ್, ಪರೀಕ್ಷಿತ್ ರಾಜನ ಉದ್ಧಾರಕ್ಕಾಗಿ. ಪರೀಕ್ಷಿತ್ ರಾಜ ಯಾರು? ಯಾಕೆ ಅವನು ಭಾಗವತ ಕೇಳಿದ? 7 ದಿವಸದಲ್ಲಿ ನಿನಗೆ ತಕ್ಷಕ ಕಚ್ಚಿ ಸತ್ತೋಗು ನೀನು ಅಂತ ಶಾಪ ಕೊಟ್ಟದ್ದಕ್ಕೆ ಭಾಗವತವನ್ನು ಕೇಳೋ ಪ್ರಸಂಗ ಬಂತು. 7 ದಿವಸದಲ್ಲಿ ತಕ್ಷಕ ಕಚ್ಚಿ ನೀನು ಸತ್ತೋಗು ಅಂತ ಹೇಳಬೇಕಾದರೆ ಯಾರು ಹೇಳಿದರು? ಯಾಕೆ ಈ ಸಮಸ್ಯೆ ಬಂತು? ಬ್ರಾಹ್ಮಣರಿಗೆ ಅವಮಾನ ಮಾಡಿದ, ಶಮೀಕ ಋಷಿಗಳಿಗೆ ಅವಮಾನ ಮಾಡಿದ. ಆ ಶಮೀಕರಿಗೆ ಅವಮಾನ ಮಾಡಿದ್ದರಿಂದ ಸತ್ತ ಹಾವನ್ನು ಅವರ ಕೊರಳಲ್ಲಿ ಹಾಕಿಬಿಟ್ಟ. ಅವರು ತನಗೆ ಪುರಸ್ಕಾರ ಮಾಡಲಿಲ್ಲ, ಅವರು ನನಗೆ ಸತ್ಕಾರ ಮಾಡಲಿಲ್ಲ. ನಾನು ಅವರ ಆಶ್ರಮಕ್ಕೆ ಹೋಗಿದ್ದೆ, ನಾನು ರಾಜಾಧಿರಾಜ, ನನ್ನನ್ನೇ ನೀವು ಸತ್ಕಾರ ಮಾಡಲಿಲ್ಲ, ಆದ್ದರಿಂದ ನಿಮಗೆ ನಾನು ಶಿಕ್ಷೆ ಕೊಟ್ಟಿದ್ದೇನೆ, ನಾನು ರಾಜ ಅಂತ ಅವನು ತನ್ನನ್ನು ತಿಳಿದು ಪನಿಷ್ಮೆಂಟ್ ಅಂತನ್ನುವಂತೆ ಅವರಿಗೆ ಅವಮಾನ ಮಾಡಿದ. ಆ ಅವಮಾನ ಮಾಡಿದ್ದರ ಫಲವಾಗಿ ಆಯ್ತದ್ದೇನು ಅಂದರೆ, ಅವರ ಮಗ ಅವನೇ ಕೊಡಲಿಲ್ಲ, ಅವನ ಮಗ ಕ್ಷಿಪ್ತಾಹ ಶಪ್ತಾಹ ಹತಾಪಿ ಅಂತ ಭಾಗವತ ಹೇಳುತ್ತೆ ಒಂದು ಕಡೆಗೆ. ಹಾಗೆ ಶಾಪ ಕೊಟ್ಟರೂ ಕೂಡ ಇವರಿಗೆ ಏನು ತೊಂದರೆ ಇರಲಿಲ್ಲ. ಇವರಿಗೆ ಶಮೀಕ ಋಷಿಗಳಿಗೆ ಅವರ ಮಗ ಶೃಂಗಿ, ಅವನು 5 ವರ್ಷದ ಬಾಲಕ. ಆ 5 ವರ್ಷದ ಬಾಲಕ ಅವನು ವಿಶಿಷ್ಟವಾಗಿ ಗಾಯತ್ರಿ ಮಂತ್ರಾದಿಗಳನ್ನು ಮಾಡಿ ಸಿದ್ಧನಾಗಿದ್ದ. ಅಂಥ ಬಾಲಕ, ಸಣ್ಣ ಹುಡುಗ, ಅವನು ಶಾಪ ಕೊಟ್ಟ. 7 ದಿವಸಕ್ಕೆ 7ನೇ ದಿವಸ ತಕ್ಷಕ ಬಂದು ಕಚ್ಚಿ ಸತ್ತೋಗು. ಅಷ್ಟಕ್ಕೆ ನೋಡಿದರೆ ಅವತ್ತಿನ ದಿವಸ ಕೃಷ್ಣ ಇರಲಿಲ್ಲ, ವೇದವ್ಯಾಸ ದೇವರಿದ್ದರು, ಪರಶುರಾಮ ದೇವರಿದ್ದರು. 2 ರೂಪಗಳಿಂದ ಪರಮಾತ್ಮ ಬಂದಿದ್ದಾನೆ. ಆದರೆ ಈ 2 ರೂಪಗಳಿಂದ ಭಗವಂತ ಬಂದರೂ ಕೂಡ ಪರೀಕ್ಷಿತ್ ರಾಜನನ್ನು ಬದುಕಿಸುವ ವಿಚಾರ ಮಾಡಲಿಲ್ಲ. ಯಾರಿಂದ ಸಂಹಾರ? ತಕ್ಷಕನಿಂದ. ತಕ್ಷಕನಿಂದ ಸಂಹಾರ ಮಾಡುವುದೂ ಕಷ್ಟವಾಯಿತು ಅವರಿಗೆ, ಮಾಡಲಿಲ್ಲ. ಅಂದರೆ ಶಾಪ ಕೊಟ್ಟದ್ದು ಶೃಂಗಿ, ಸಣ್ಣ ಹುಡುಗ. ಸಾಯೋದಕ್ಕೆ ಅಂದರೆ ಕೊಲ್ಲೋದಕ್ಕೆ ಬಂದಂತಹ ವ್ಯಕ್ತಿ ತಕ್ಷಕ, ಅವನು ಕ್ಷುದ್ರ. ಆದರೂ ಸಾಕ್ಷಾತ್ ಪರಮಾತ್ಮ ಕೃಷ್ಣ ಅಲ್ಲ, ಕೃಷ್ಣನ ಜೊತೆಗಿರುವ, ಅರ್ಥಾತ್ ಕೃಷ್ಣನಂತೆ ಸಾಕ್ಷಾತ್ ಭಗವಂತನ ರೂಪರಾದಂತಹ ಪರಶುರಾಮ ವೇದವ್ಯಾಸ ದೇವರು 2 ರೂಪದಿಂದ ಪ್ರತ್ಯಕ್ಷರಾಗಿದ್ದಾರೆ. ಇಷ್ಟಾಗಿದ್ದರೂ ಮತ್ತೆ ನೋಡಿದರೆ ಅವನು ಪಶ್ಚಾತ್ತಾಪ ಪಟ್ಟಿದ್ದಾನೆ. ಪರೀಕ್ಷಿತ್ ರಾಜ ಸಾಕಷ್ಟು ಪಶ್ಚಾತ್ತಾಪ ಪಟ್ಟಿದ್ದಾನೆ. ಇಷ್ಟೆಲ್ಲ ಆದರೂ ಕೂಡ ಅವನನ್ನು ಬದುಕಿಸುವ ಕೆಲಸವನ್ನು ಮಾಡಲಿಲ್ಲ. ಇದು ಒಂದು ಕಡೆಗೆ. ಇದೇ ಪರೀಕ್ಷಿತ್ ರಾಜನಿಗೆ ದುರ್ಯೋಧನ ಕೊಂದಾಕು ಅಂತ ಅಶ್ವತ್ಥಾಮಾಚಾರ್ಯರಿಗೆ ಹೇಳಿದ್ದಕ್ಕೆ ಅಶ್ವತ್ಥಾಮಾಚಾರ್ಯರು ಪರೀಕ್ಷಿತ್ ರಾಜನ ಮೇಲೆ ಗರ್ಭದಲ್ಲಿರುವಾಗಲೇ ಬಾಣಪ್ರಯೋಗವನ್ನು ಮಾಡ್ತಾರೆ, ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡ್ತಾರೆ. ಬ್ರಹ್ಮಶಿರೋಸ್ತ್ರ ಸಣ್ಣದಲ್ಲ, ಬಹಳ ದೊಡ್ಡದು. ನಾರಾಯಣಾಸ್ತ್ರದ ತರುವಾಯ ಬ್ರಹ್ಮಶಿರೋಸ್ತ್ರನೇ ಸರ್ವೋತ್ತಮವಾದ ಅಸ್ತ್ರ. ಅಂಥ ಭಯಾನಕವಾದ ಅಸ್ತ್ರವನ್ನು ಪ್ರಯೋಗ ಮಾಡಿದ್ದಾರೆ ಅಶ್ವತ್ಥಾಮಾಚಾರ್ಯರು. ತಕ್ಷಕ ಅಲ್ಲ, ಬ್ರಹ್ಮಾಸ್ತ್ರವಿದೆ. ಶೃಂಗಿ ಶಾಪ ಕೊಟ್ಟದ್ದು ಇಲ್ಲಿ ಶೃಂಗಿ ಅಲ್ಲ, ಅಶ್ವತ್ಥಾಮಾಚಾರ್ಯರು. ಅಶ್ವತ್ಥಾಮಾಚಾರ್ಯರು ಅಂದರೆ ರುದ್ರದೇವರ ಅವತಾರ. ರುದ್ರದೇವರ ಅವತಾರರಾದ ಅಶ್ವತ್ಥಾಮಾಚಾರ್ಯರು ಬಾಣ ಬಿಡೋರು. ಬಿಟ್ಟ ಬಾಣ, ಬಿಟ್ಟ ಅಸ್ತ್ರ ಬ್ರಹ್ಮಶಿರೋಸ್ತ್ರ. ಇಷ್ಟಾಗಿದ್ದರೂ ಕೃಷ್ಣ ಪರಮಾತ್ಮ ಅವನನ್ನು ರಕ್ಷಣೆ ಮಾಡ್ತೇವೆ ಅಂತ ನಿರ್ಣಯ ಮಾಡಿ ಗರ್ಭದ ಒಳಗೆ ಹೋಗಿ ರಕ್ಷಣೆ ಮಾಡಿದ. ಗರ್ಭದಿಂದ ಹೊರಗೆ ಬಂದು ಸ್ಟಿಲ್ ಬರ್ತ್, ಸತ್ತು ಹುಟ್ಟಿದ ಮೇಲೂ ಕೂಡ ಅವನನ್ನು ರಕ್ಷಣೆ ಮಾಡಿದ. 2 ಬಾರಿ ರಕ್ಷಣೆ ಮಾಡಿದ ಪರೀಕ್ಷಿತ್ತರನ್ನು ಕೃಷ್ಣ ಪರಮಾತ್ಮ. ಅದೇ ಕೃಷ್ಣ ಪರಮಾತ್ಮ ವೇದವ್ಯಾಸರಾಗಿ ಪರಶುರಾಮ ದೇವರಾಗಿ ಬಂದು ನಿಂತಿದ್ದರೂ ಕೂಡ ಪರೀಕ್ಷಿತರನ್ನು ತಕ್ಷಕದಿಂದ ಸಾಯುವುದನ್ನು
ಅದೂ ಕೂಡ ಶೃಂಗಿ ಎಂಬಂತಹ ಸಾಮಾನ್ಯ ಬ್ರಾಹ್ಮಣ ಕೊಟ್ಟ ಶಾಪದಿಂದ ಬಂದು ತಕ್ಷಕ ಕಚ್ಚಿ ಕೊಲ್ಲಬೇಕಾಗಿದ್ದರೂ ಅವನನ್ನು ಕೊಲ್ಲುವುದಕ್ಕೆ ಅನುಮತಿಯನ್ನು ಕೊಟ್ಟ, ಸಾಯುವಂತೆ ಮಾಡಿಬಿಟ್ಟ ಪರಮಾತ್ಮ. ಏನೆಂದರೆ ಅದರ ಅರ್ಥ ಏನು? ಇದರ ಅರ್ಥ ಏನು? 2 ಬಾರಿ ಪರಮಾತ್ಮ ಪರೀಕ್ಷಿತ್ ರಾಜನನ್ನು ಬದುಕಿಸಿದ. 1 ಬಾರಿ ಪರಮಾತ್ಮ 2 ರೂಪಗಳಿಂದ ಇದ್ದರೂ ರಕ್ಷಣೆ ಮಾಡಲಿಲ್ಲ. ಒಬ್ಬನೇ ಪರೀಕ್ಷಿತ. ಏನು ಬೇಕಾಗಿತ್ತು? ಏನು ಸಮಸ್ಯೆ ಇತ್ತು? ಬಹಳ ಮೂಲಭೂತವಾದಂಥದ್ದು ಇದು. ನಮಗೆ ಮಹತ್ವದ ಸಂದೇಶ ಇದು. ಅಲ್ಲಿ ಅಶ್ವತ್ಥಾಮಾಚಾರ್ಯರು ತಪ್ಪು ಮಾಡಿದ್ದಾರೆ. ಅಶ್ವತ್ಥಾಮಾಚಾರ್ಯರು ತಪ್ಪು ಮಾಡಿದ್ದಾರೆ. ಪರೀಕ್ಷಿತ್ ರಾಜ ಯಾವ ಅಪರಾಧವನ್ನು ಮಾಡಿಲ್ಲ. ಮಾಡದೇ ಇದ್ದದ್ದರಿಂದ ಅವನಿಗೆ ಅಶ್ವತ್ಥಾಮಾಚಾರ್ಯರಂತಹ ಅವರೂ ಬ್ರಾಹ್ಮಣರೇ, ದ್ರೋಣಾಚಾರ್ಯರ ಮಕ್ಕಳು, ರುದ್ರದೇವರ ಅವತಾರ, ಮಹಾನುಭಾವರು, ಭಾರೀ ದೊಡ್ಡ ಅಸ್ತ್ರವನ್ನು ಪ್ರಯೋಗ ಮಾಡಿದರು. ಆದರೆ ಸೇಡಿನಿಂದ ಮಾಡಿದಂತಹ ಅಸ್ತ್ರಪ್ರಯೋಗ, ಪರೀಕ್ಷಿತ್ ರಾಜನ ಯಾವ ಅಪರಾಧವಿಲ್ಲದಿರುವಾಗಲೂ ಪ್ರಯೋಗ ಮಾಡಿದ್ದು. ಆದ್ದರಿಂದ ಪರಮಾತ್ಮ ಅವನನ್ನು 2 ಬಾರಿಯೂ ರಕ್ಷಣೆ ಮಾಡಿದ. ಸಂದೇಹವೇ ವಿಚಾರವನ್ನೇ ಮಾಡಲಿಲ್ಲ, ಸಂದೇಹವೇ ಪಡಲಿಲ್ಲ. ಪರಮಾತ್ಮ ನಿಶ್ಚಯ ಮಾಡಿದ, ರಕ್ಷಣೆ ಮಾಡಬೇಕು, ಮಾಡಿಬಿಟ್ಟ. ಅದೇ ಪರೀಕ್ಷಿತನನ್ನು ಶೃಂಗಿ ಶಾಪ ಕೊಟ್ಟಾಗ ರಕ್ಷಣೆ ಮಾಡಲಿಲ್ಲ ವೇದವ್ಯಾಸ ದೇವರು, ಪರಶುರಾಮ ದೇವರು. ಕಾರಣವೇನು? ಪರೀಕ್ಷಿತ್ ರಾಜ ಒಬ್ಬ ಬ್ರಾಹ್ಮಣನಿಗೆ ಅವಮಾನ ಮಾಡಿದ್ದ. ಬ್ರಾಹ್ಮಣನಿಗೆ ಅವಮಾನವಾಗಿತ್ತು ಪರೀಕ್ಷಿತನಿಂದ. ಆ ಕಾರಣದಿಂದ ಅವನಿಗೆ ಶಾಪವಾಗಿತ್ತು. ಆ ಕಾರಣದಿಂದ ಅವನು ಸಾಯಲೇಬೇಕಾಗಿತ್ತು. ಆದ್ದರಿಂದ ಆ ಶಾಪವನ್ನು ಪರಿಹಾರ ಮಾಡಲಿಲ್ಲ ಪರಮಾತ್ಮ. ಬ್ರಾಹ್ಮಣ ಅಸ್ತ್ರ ಪ್ರಯೋಗ ಮಾಡಿದರೆ ಅದನ್ನು ತಡೆದುಕೊಳ್ಳುವ ಶಕ್ತಿ ಪಾಪ ಮಾಡದಿರುವ ವ್ಯಕ್ತಿಗೆ ಉಂಟು. ಆದರೆ ಬ್ರಾಹ್ಮಣನಿಗೆ ಅಪಚಾರವನ್ನು ಮಾಡಿದ ಮೇಲೆ ಅದರಿಂದ ಆ ಬ್ರಾಹ್ಮಣ ನೊಂದು ಮನಸ್ಸಿನ ಅಸಮಾಧಾನದಿಂದ ಅವನೇನು ಶಾಪವನ್ನು ಕೊಡ್ತಾನೋ, ಅವನು ಕೊಡದಿದ್ದರೂ ಕೂಡ, ಸ್ವಯಂ ಶಮೀಕರು ಕೊಡಲಿಲ್ಲ, ಅವನು ಕೊಡದಿದ್ದರೂ ಕೂಡ ಅವನ ಪರವಾಗಿ ಶೃಂಗಿ ಕೊಟ್ಟ, ಅರ್ಥಾತ್ ಅವನ ಪರವಾಗಿ ಭಗವಂತ ಕೊಡ್ತಾನೆ ಶಾಪವನ್ನು. ಆ ಶಾಪವನ್ನು ಕೊಟ್ಟದ್ದನ್ನೂ ಸಹನೆ ಮಾಡಲಿಕ್ಕಾಗುವುದಿಲ್ಲ. ದೊಡ್ಡ ರಾಜಾಧಿರಾಜನಾದಂತಹ ವ್ಯಾಪ್ತೋಪಾಸಕನಾದ ಅಪ್ರತೀಕಾಲಂಬನಾದ ವೈಕುಂಠಕ್ಕೆ ಹೋಗುವಂತಹ ಪರೀಕ್ಷಿತ್ ರಾಜನಿಗೆ ಈ ಅವಸ್ಥೆ, ದುರವಸ್ಥೆ ಬಂತು. ಇದು ನಮಗೆ ಅತ್ಯಂತ ಗಟ್ಟಿಯಾದ ಸಂದೇಶ. ನೀವು ಏನಾದರೂ ಸತ್ಕರ್ಮ ಮಾಡಿ, ಯಾವುದಾದರೂ ಸತ್ಕರ್ಮವನ್ನು ಮಾಡದಿರಿ, ಬ್ರಾಹ್ಮಣರಿಗೆ ಮಾತ್ರ ಅವಮಾನ ಮಾಡಬೇಡಿ, ಬ್ರಾಹ್ಮಣರಿಗೆ ಮನಸ್ಸಿಗೆ ನೋಯಿಸಬೇಡಿ. ಬ್ರಾಹ್ಮಣರಿಗೆ ನೋಯಿಸಿದರೆ ಭಾರಿ ಅನರ್ಥವಾಗತ್ತೆ. ಎನ್ನುವ ಮಾತನ್ನು ಭಾಗವತ ಆದಿಯಲ್ಲೂ ಅಂತದಲ್ಲೂ ತೋರಿಸಿಕೊಡತಕ್ಕಂತಹ ಒಂದು ಸಂದೇಶ ಇದೆ. ಹಾಗಾಗಿ ಬ್ರಾಹ್ಮಣರ ಯೇ ಬ್ರಾಹ್ಮಣಾನ್ ಮೈಧಿಯಾ ಕ್ಷಿಪತೋಶ್ಚಯಂತಿ ತುಷ್ಯಧೃದ ಸ್ಮಿತ ಸುಧುಕ್ಷಿತ ಪದ್ಮವಕ್ತ್ರಾ ವಾಣ್ಯಾನುರಾಗ ಕಲಯ ಆತ್ಮಜವದ್ ಗೃಣಂತಹ. ಕೃಷ್ಣ ಪರಮಾತ್ಮ ನಾರಾಯಣ ವೈಕುಂಠದಲ್ಲಿದ್ದಾಗ ಜಯ ವಿಜಯರಿಗೆ ಸನಕಸನಂದನಾದಿಗಳು ಶಾಪ ಕೊಟ್ಟರೆ, ಸನಕಸಂದನಾದಿಗಳಿಗೆ ಜಯ ವಿಜಯರು ಕೊಟ್ಟ ಪೀಡೆಯಿಂದಾಗಿ ನೊಂದ ಭಗವಂತ ಬ್ರಾಹ್ಮಣರಿಗೆ ಎಷ್ಟು ರೀತಿಯಲ್ಲಿ ಸತ್ಕಾರವನ್ನು ಮಾಡಬೇಕು ಅನ್ನುವುದನ್ನು ಈ ಶ್ಲೋಕದಲ್ಲಿ ಪರಮಾತ್ಮ ಹೇಳ್ತಾರೆ. ಹಾಗಾಗಿ ಆ ಮಾತನ್ನು ನಮ್ಮ ಮನಸ್ಸಿನಲ್ಲಿಟ್ಟುಕೊಂಡು ನಮ್ಮ ಜೀವನದಲ್ಲಿ ಇವತ್ತಲ್ಲ ಇವತ್ತು ಗೊತ್ತಾಗಿದೆ, ಇವತ್ತಿನಿಂದ ಯಾಮ್ಯಾಂ ಗತಿಂ ಉಪೈಮಿ, ಇನ್ನು ಎಷ್ಟು ಜನ್ಮಗಳು ಬರುತ್ತೋ ಆ ಎಲ್ಲ ಜನ್ಮಗಳಲ್ಲೂ ಬ್ರಾಹ್ಮಣರ ಬಗ್ಗೆ ಅತ್ಯಂತ ಗೌರವದಿಂದ ಇರುವಂತೆ, ಅತ್ಯಂತ ಭಕ್ತಿಯನ್ನು ಮಾಡುವಂತೆ. ವೈಷ್ಣವ ಧರ್ಮ ಪರ್ವ ಅಂತ ಮಹಾಭಾರತದಲ್ಲಿ ಬರ್ತದೆ. ಆ ವೈಷ್ಣವ ಧರ್ಮ ಪರ್ವ ಅಂತನ್ನುವ ಮಹಾಭಾರತದ ಅನುಶಾಸನ ಪರ್ವದ, ಇದು ಅಶ್ವಮೇಧಿ ಪರ್ವದ
ಭಾಗದಲ್ಲಿ ಬರುವಂತಹ ಮಾತಿನಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಭಾಗವತ ಹೇಳುತ್ತೆ, ಶ್ರೀಮನ್ ಮಹಾಭಾರತ, ಪ್ರತ್ಯಕ್ಷವಾಗಿ ಬ್ರಾಹ್ಮಣನನ್ನು ಕೂಡಿಸಿ ಅವನ ಪಾದ ಪ್ರಕ್ಷಾಳನೆ ಮಾಡಿ ಅವನಿಗೆ ಭೋಜನಕ್ಕೆ ಹಾಕಿ ಅವನಿಗೆ ಹಾರವನ್ನು ಕೊಟ್ಟು ಅವನಿಗೆ ಮಡಿಯನ್ನು ಬಟ್ಟೆಯನ್ನು ಕೊಟ್ಟು ಗಂಧಾದಿಗಳಿಂದ ಅರ್ಚಿಸಿ ಅವನಿಗೆ ಭೋಜನವನ್ನು ಹಾಕುವುದೇ ಪರಮಾತ್ಮನ ಪೂಜೆ ಎಂಬಂತೆ ಇತ್ತು ಕೃತಯುಗದಲ್ಲಿ. ಯಾವಾಗ ಆ ಬ್ರಾಹ್ಮಣನಲ್ಲಿ ನಾವು ಅಷ್ಟು ಗೌರವವನ್ನು ಮಾಡುವುದು ಸಾಧ್ಯವಾಗಲಿಲ್ಲ, ನಮ್ಮ ಮನಸ್ಸಿನ ದೋಷಗಳಿಂದಾಗಿ, ನಮಗಿರುವ ಕಾಮಕ್ರೋಧ ಲೋಭ ಮೋಹ ಮದಮತ್ಸರಗಳಿಂದಾಗಿ ಆ ಬ್ರಾಹ್ಮಣನನ್ನು ಅಷ್ಟು ಗೌರವದಿಂದ ಕಾಣುವುದು ಸಾಧ್ಯವಾಗಲಿಲ್ಲವೋ ಆಗ ಆ ಬ್ರಾಹ್ಮಣನ ಬದಿಗೆ ಸರಿಸಿ ಶಾಲಿಗ್ರಾಮ ಕಲ್ಲನ್ನು ಪೂಜೆ ಮಾಡುವುದಕ್ಕೆ ಭಗವಂತ ಕೊಟ್ಟ. ನಿಮಗೊಂದು ಮಾತು ಹೇಳ್ತೇನೆ, ಎಲ್ಲರಿಗೂ ಗೊತ್ತಿರ್ತದೆ, ಗೊತ್ತಿರೋದಿಲ್ಲ. ಗೊತ್ತಿಲ್ಲದವರು ಕೇಳಿ ತಿಳ್ಕೊಳ್ಳಿ ಈ ಮಾತನ್ನು. ಬಹಳ ಸೂಕ್ಷ್ಮವಾದಂತಹ ವಿಷಯ. ಭಗವಂತನ ಪೂಜೆಯನ್ನು ಮಾಡುವಂತಹ ಕ್ರಮವೇನಿದೆ, ಇದು 3 ಅಧಿಷ್ಠಾನಗಳಲ್ಲಿ ಮಾಡುವ ಕ್ರಮ. ಎಷ್ಟರ ಮಟ್ಟಿಗೆ ಬ್ರಾಹ್ಮಣರ ಪ್ರಾಶಸ್ತ್ಯವಿದೆ, ವಿದ್ವಾಂಸರಿಗೆ ಗೌರವವಿದೆ ಅಂತನ್ನುವುದನ್ನು ನಾವು ನಿಜವಾಗಿ ಅರ್ಥ ಮಾಡಿಕೊಳ್ಳಲೇಬೇಕು. ಎಷ್ಟರ ಮಟ್ಟಿಗೆ ಹೇಳ್ತೇನೆ. ದೇವರ ಪೂಜೆಯನ್ನು, ಒಂದು ಅನ್ನವನ್ನು ಮಾಡಿ ಅಡಿಗೆ ಮಾಡಿ ಭಕ್ಷ್ಯ ಭೋಜ್ಯಾದಿಗಳನ್ನೆಲ್ಲ ಮಾಡಿ ಶಾಲಿಗ್ರಾಮದ ನೈವೇದ್ಯವನ್ನು ಮಾಡಿ ಅದನ್ನು ಸಿದ್ಧಪಡಿಸು. ಕೇವಲ ದೇವರ ನೈವೇದ್ಯವನ್ನು ಮಾಡಿ. ಇನ್ನೊಂದು ಕಡೆಗೆ ಸಮಗ್ರವಾದ ವೆಂಕಟೇಶ ದೇವರ ಪ್ರತಿಮೆ ಇದ್ದಂತೆ ಎಲ್ಲ ಶಾಲಿಗ್ರಾಮಗಳು ಎಲ್ಲ ಪ್ರತಿಮೆಗಳು ಇಟ್ಟುಕೊಂಡು ಅಭಿಷೇಕ, ಷೋಡಶೋಪಚಾರ ಪೂಜೆ, ಅಭಿಷೇಕ, ಅರ್ಚನೆ, ಗಂಧ, ತುಳಸಿ ಎಲ್ಲವನ್ನು ಮಾಡಿ ಧೂಪದೀಪಾದಿಗಳನ್ನು ದೇವರಿಗೆ ಶಾಲಿಗ್ರಾಮದಲ್ಲಿ ಪೂಜೆ ಮಾಡುವುದು ಒಂದು. ಎರಡನೆಯದು, ಅಗ್ನಿಯಲ್ಲಿ ಭಗವಂತನ ಆವಾಹನೆಯನ್ನು ಮಾಡಿ ಪರಶುರಾಮ ದೇವರಿಗೆ ಅಲ್ಲಿ ಪೂಜೆಯನ್ನು ಮಾಡುವುದು ಎರಡನೆಯದು. ಮೂರನೆಯದು, ಒಬ್ಬ ಬ್ರಾಹ್ಮಣನಿಗೆ ಸ್ನಾನಕ್ಕೆ ಹಾಕಿ ಬಟ್ಟೆಯನ್ನು ಕೊಟ್ಟು ಗಂಧ ಗೋಪೀಚಂದನಾದಿಗಳನ್ನು ಧಾರಣ ಮಾಡಿದ ಮೇಲೆ ಅವನ ಪಾದ ಪ್ರಕ್ಷಾಳನ, ಅವನ ಪೂಜೆಯನ್ನೆಲ್ಲವನ್ನು ಮಾಡಿ ಅವನಿಗೆ ಮಣೆ ಹಾಕಿ ಎಲೆ ಹಾಕಿ ಕೂಡಿಸಿರಬೇಕು. 3. ಹಾಗಾದರೆ ಶಾಲಿಗ್ರಾಮ, ಅಗ್ನಿ ಮತ್ತು ಬ್ರಾಹ್ಮಣ. ಒಂದು ಕಡೆಗೆ ದೇವರಿಗೆ ನೈವೇದ್ಯವನ್ನಿಟ್ಟು ಮುಂದೆ ನಾವು ಊಟ ಮಾಡಬೇಕಾದ ಅನ್ನಾದಿಗಳನ್ನೆಲ್ಲವನ್ನು ದೇವರ ಮುಂದೆ ಇಟ್ಟು ನೈವೇದ್ಯವನ್ನು ಮಾಡುವುದು ಒಂದು. ಅಗ್ನಿಯಲ್ಲಿ ಆಹುತಿಯನ್ನು ಕೊಡುವುದು 2 ಅನುಯಾಗ. ಬ್ರಾಹ್ಮಣನಿಗೆ ಪ್ರತ್ಯೇಕವಾಗಿ ಎಲೆ ಹಾಕಿ ದೇವರ ಜೊತೆಗೆ ಅವನಿಗೆ ಊಟಕ್ಕೆ ಹಾಕುವುದು, ದೇವರ ಜೊತೆಗೆ ಅವನಿಗೆ ಊಟಕ್ಕೆ ಹಾಕುವುದು. ಇದು 3. ಆ ದೇವರ ಜೊತೆಗೆ ಅವರಿಗೆ ಊಟಕ್ಕೆ ಹಾಕಿ ಅವನು ಪೂರ್ಣ ಊಟ ಆದ ಮೇಲೆ ಭಗವಂತನಿಗೆ ತುಳಸಿ ಅರ್ಚನೆಯನ್ನು ಮಾಡಿ ಮಂಗಲಾರತಿಯನ್ನು ಮಾಡು, ಮಹಾಮಂಗಲಾರತಿಯನ್ನು. ಹೀಗೆ ಶಾಲಿಗ್ರಾಮದಲ್ಲಿ, ಅಗ್ನಿಯಲ್ಲಿ, ಬ್ರಾಹ್ಮಣನಲ್ಲಿ 3 ಕಡೆಗೆ ಭಗವಂತನನ್ನು ಆವಾಹನೆ ಮಾಡಿ ಅರ್ಥಾತ್ ಭಗವಂತನ ಪೂಜೆಯನ್ನು ಮಾಡುವುದು 3 ಅಧಿಷ್ಠಾನಗಳಲ್ಲಿ ಎನ್ನುವಂಥದ್ದು ಶಾಸ್ತ್ರ ಹೇಳುವಂಥದ್ದು. ಇದು ಅನೇಕ ಕಡೆಗೆ ನಡೆದಿದೆ, ಇಂದಿಗೂ ನಡೆದಿದೆ. ಇಷ್ಟರ ಮಟ್ಟಿಗೆ ಶಾಲಿಗ್ರಾಮಕ್ಕೆ ಎಷ್ಟು ಮಹಾತ್ಮ್ಯವೋ ಅಷ್ಟೇ ಮಹಾತ್ಮ್ಯ ಬ್ರಾಹ್ಮಣನಿಗೆ ಎನ್ನುವಂಥದ್ದು ಶಾಸ್ತ್ರದ ಸಿದ್ಧಾಂತ. ಇದನ್ನು ನಾವು ನಮ್ಮ ಜೀವನದೊಳಗೆ ನಮ್ಮ ಯೋಗ್ಯತೆಗೆ ತಕ್ಕಂತೆ ಬ್ರಾಹ್ಮಣರಲ್ಲಿ, ವಿದ್ವಾಂಸರಲ್ಲಿ, ಇನ್ನೂ ವಿಶಿಷ್ಟರಾದಂತಹ ಜ್ಞಾನಿಗಳಲ್ಲಿ, ಯತಿಗಳಲ್ಲಿ ವಿಶಿಷ್ಟವಾದ ರೀತಿಯಲ್ಲಿ ನಾವು ಸತ್ಕಾರವನ್ನು, ಪೂಜೆಯನ್ನು, ಗೌರವವನ್ನು, ಪರಬ್ರಾಹ್ಮಣನ ದೇಹ ಅಂದರೆ ಪರಮಾತ್ಮನ ಸನ್ನಿಧಾನ ಎಂದಾಗಿ ತಿಳಿದು ಪೂಜೆಯನ್ನು ಮಾಡುವಂಥದ್ದು ಬಹಳ ವಿಶಿಷ್ಟವಾಗಿರುತ್ತದೆ. ಇಂಥ ಒಂದು ವಿಶಿಷ್ಟವಾದದ್ದು ಇದು ಭಾಗವತದ ಸಂದೇಶ. ಇದು ಭಾಗವತದ ಅತ್ಯಂತ ಅಮೂಲ್ಯವಾಗಿರುವಂತಹ ಬೆಲೆಯುಳ್ಳ ಮಾತು. ಇದನ್ನು ನಮ್ಮ ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಕು. ಇನ್ನೊಂದು ಮಾತನ್ನು ಸಂಕ್ಷೇಪದಲ್ಲಿ ಹೇಳ್ತೇನೆ, ಆದರೆ ಹೇಳಲೇಬೇಕು, ಹೇಳ್ತೇನೆ.
ನಾವು ಕೆಲವೊಮ್ಮೆ ದೇವರನ್ನು ನಾವು ಪರಿಗಣಿಸದೆ ಅವನನ್ನು ಕಡೆಗಣಿಸಿ ಯಾವುದಕ್ಕೂ ನಾವು ಪ್ರಾಶಸ್ತ್ಯವನ್ನು ಕೊಡುವುದು ನಮ್ಮ ಜೀವನದಲ್ಲಿ ನಡೀತಿರ್ತದೆ. ರೋಗವಾಗಿದೆ ಅಂತಂದ್ರೆ ದೇವರಿಂದ ರೋಗ ಪರಿಹಾರವಾಗೋದಿಲ್ಲ ಅಂತನ್ನುವಂತೆ ನಾವು ತಿಳಿದು ದೇವರ ಮೇಲೆ ಅಭರವಸೆ, ಅವಿಶ್ವಾಸ, ಏನಪ್ಪ ಆಗುತ್ತೋ ಇಲ್ಲೋ ದೇವರಿಗೆ, ಈ ಅವಿಶ್ವಾಸ ನಮಗೆ ಘಾತಕವಾಗಿರುವಂಥ ದುರ್ದೈವದಿಂದ ನಾವು ಇವತ್ತಿನ ನಾಸ್ತಿಕ ಸಮಾಜ ನಾನಾ ವಿಧವಾದಂತಹ ಲೇಖಗಳು, ಪ್ರವಚನಗಳು, ವಿಡಿಯೋಗಳು, ವಾಟ್ಸ್ಯಾಪು ಇತ್ಯಾದಿ ಇತ್ಯಾದಿ ಅವೆಲ್ಲದರ ದುಷ್ಪ್ರಭಾವ, ಅವುಗಳನ್ನೆಲ್ಲ ನಾವು ಕೇಳಿ ಮಾಡಿ ಅದಕ್ಕೆ ಒಳಗಾಗಿ ನಾವು ನಮ್ಮ ಆಪತ್ತುಗಳನ್ನು ಕಳೆದುಕೊಳ್ಳುವುದು ದೇವರಿಂದ ಸಾಧ್ಯವಿಲ್ಲ, ನಮ್ಮ ಎಲ್ಲ ಇಷ್ಟಾರ್ಥಗಳನ್ನು ಪಡೆಯುವುದು ದೇವರಿಂದ ಸಾಧ್ಯವಿಲ್ಲ ಎಂಬಂತೆ ನಾವು ತಿಳಿದುಕೊಂಡಿರ್ತೀವಿ. ಇದು ಭಾರೀ ಘಾತಕವಾಗಿರುವಂಥ. ದೇವರು ಅನಂತ ಶಕ್ತಿಶಾಲಿ, ಪರಮಾತ್ಮ ಅನಂತ ಗುಣಪೂರ್ಣ, ಅವನ ಸಾಮರ್ಥ್ಯಕ್ಕೆ ಮಿತಿ ಇಲ್ಲ. ಏನಾದರಾಗಲಿ ದೇವರಲ್ಲಿ ನಾವು ಮಾಡುವ ವಿಶ್ವಾಸಕ್ಕೆ ಎಂದೆಂದಿಗೂ ಚ್ಯುತಿ ಅಲ್ಲ, ಕಡಿಮೆಯಾಗತಕ್ಕದ್ದಲ್ಲ, ಹ್ರಾಸ ಆಗತಕ್ಕದ್ದಲ್ಲ. ಅದು ಜ್ಞಾನಾದಿ ಸಾಧನಗಳಿರಬಹುದು, ಆರೋಗ್ಯ, ಐಶ್ವರ್ಯ, ಸಂತಾನ, ಮನೆ, ಮದುವೆ, ಮತ್ತೊಂದು, ಹೀಗೆ ನಮ್ಮ ಲೌಕಿಕವಾಗಿರುವಂತಹ ಅಭೀಷ್ಟಗಳಿರಬಹುದು. ಆ ವಿಷಯದಲ್ಲಿ ಭಗವಂತನ ಬಗ್ಗೆ ಅಂದರೆ ಅರ್ಥಾತ್ ತಾರತಮ್ಯಾನುಸಾರವಾಗಿ ಸಕಲ ದೇವತೆಗಳು, ಗುರುಗಳ ಬಗ್ಗೆ ಪರಿಪೂರ್ಣವಾದ ಭರವಸೆಯನ್ನು ನಾವು ಪಡೆಯಬೇಕು. ಈ ಪರಿಪೂರ್ಣವಾದ ಭರವಸೆಯನ್ನು ಯಾವಾಗ ನಾವು ಸಂಪಾದನೆ ಮಾಡ್ತೇವೆ ಆಗ ನಮ್ಮ ಒಂದೊಂದು ಹೆಜ್ಜೆ ಒಂದೊಂದು ಮಾತು, ನಮ್ಮ ಆಚರಣೆ, ನಾವು ಮಾಡುವ ನಮಸ್ಕಾರ, ನಾವು ಮಾಡುವ ಪ್ರದಕ್ಷಿಣೆ ವಿಲಕ್ಷಣವಾಗಿತ್ತು. ಅಪ್ಪನಿಗೆ ವಿಶ್ವಾಸ ಇಲ್ಲ, ಮಗನಿಗೆ ಏನು ಬೋಧನೆ ಮಾಡ್ತಾನವನು? ತಂದೆ ತಾಯಿಗಳಿಗೆ ನಂಬಿಕೆ ಇಲ್ಲ, ಏನ್ ಮಾಡ್ತಾರೆ ಸಾಧನೆ? ತಲೆ. ಯಾವ ವಿಶ್ವಾಸ? ಯೋಯತ್ ಶ್ರದ್ಧಸ್ಸ ಏವ ಸಹ. ಶ್ರದ್ಧೆ ಅತ್ಯಂತ ಮುಖ್ಯವಾಗಿರುವಂತಹ ವಸ್ತು. ಅಶ್ರದ್ಧೆಯ ಹುತಂ ಜಪ್ತಂ ತಪಸ್ತಪ್ತಂ ಕೃತಂಜಯತ ಅಸದಿತ್ಯುಚ್ಯತೆ ಪಾರ್ಥನ ಸದತ್ ಪ್ರೇತ್ಯನೋಯ. ದುಷ್ಟ ದುರ್ದೈವಕ್ಕೆ ನಮಗೆ ಭಕ್ತಿ ಇಲ್ಲ, ನಮಗೆ ಶ್ರದ್ಧೆ ಇಲ್ಲ, ಶ್ರದ್ಧೆ ಇಲ್ಲದೆ ನಾವು ಮಾಡ್ತೇವೆ, ಮಾಡಿದ್ದಕ್ಕೆ ಫಲ ಸಿಗುವುದಿಲ್ಲ, ಸಿಗದೇ ಇದ್ದದ್ದಕ್ಕೆ ಮತ್ತೆ ದೇವರಿಗೆ ಆರೋಪ, ನಮ್ಮ ಮೇಲಲ್ಲ, ದೇವರ ಮೇಲೆ ಆರೋಪ. ಈ ರೀತಿ ನಾವು ದೇವರನ್ನ ನಾವು ಅತ್ಯಂತ ಕ್ರೂರವಾಗಿ ನಡೆಸಿಕೊಳ್ತೇವೆ ಭಗವಂತನನ್ನು. ಇದನ್ನು ಬಿಟ್ಟು ನಾವು ಭಗವಂತನಲ್ಲಿ ವಿಶ್ವಾಸವನ್ನು ಮಾಡುವುದಾದರೆ ಆ ವಿಶ್ವಾಸವನ್ನು ಮಾಡಬೇಕಾಗಿರುವಂತಹದ್ದು ಇದು ಭಾಗವತದ 10 ಕಥೆಗಳಲ್ಲಿ ಓತಪ್ರೋತವಾಗಿ ಇರುವಂಥದ್ದು. ಪ್ರಹ್ಲಾದರಾಜನ ಚರಿತ್ರೆ ಇರಬಹುದು, ಧ್ರುವನ ಕಥೆ ಇರಬಹುದು, ಗಜೇಂದ್ರನ ಮೋಕ್ಷವಿರಬಹುದು, ದ್ರೌಪದಿಯ ಮಾನರಕ್ಷಣೆ ಇರಬಹುದು, ಇತ್ಯಾದಿ. ಒಟ್ಟಾರೆ ಭಗವಂತನ ಬಗ್ಗೆ ಶ್ರದ್ಧೆಯನ್ನು ಪಡೆಯುವುದೇನಿದೆ ಅಪಾರವಾದದ್ದು. ಆ ಶ್ರದ್ಧೆ ಅದು ಅನ್ಕ್ವೆಶ್ಚನಬಲ್, ಅದಕ್ಕೆ ಎಂದೆಂದಿಗೂ ಅದನ್ನು ಕದಲಿಸ್ಲಿಕ್ಕಾಗಬಾರದು. ಅಂತಹ ಭರವಸೆಯನ್ನು, ವಿಶ್ವಾಸವನ್ನು, ಶ್ರದ್ಧೆಯನ್ನು
ನಾವು ನಮ್ಮ ಮಂತ್ರಗಳಲ್ಲಿ, ನಾವು ನಮ್ಮ ಪಾರಾಯಣದ ಸ್ತೋತ್ರಗಳಲ್ಲಿ, ನಾವು ಮಾಡುವ ಕ್ರಿಯೆಗಳಲ್ಲಿ, ನಾವು ಮಾಡುವ ನಮಸ್ಕಾರದಲ್ಲಿ, ನಾವು ಮಾಡುವ ಪೂಜೆಯಲ್ಲಿ, ನಾವು ಮಾಡುವ ಶಾಲಿಗ್ರಾಮದಲ್ಲಿ ಇತ್ಯಾದಿಗಳಲ್ಲಿ ನಮಗೆ ಭರವಸೆ ಇಲ್ಲ ಅಂತಾದರೆ ಇದೆಲ್ಲವೂ ವ್ಯರ್ಥವಾಗುತ್ತೆ. ಭರವಸೆ ಇದ್ದರೆ 100ಕ್ಕೆ 100ರಷ್ಟು ಫಲವನ್ನು ಕೊಡ್ತದೆ. ಆದ್ದರಿಂದ ಭಗವಂತನಲ್ಲಿ ಅಥವಾ ಈ ಸಾಧನೆಗಳಲ್ಲಿ, ಭಗವಂತನಲ್ಲಿ ಹಾಗೂ ಈ ಸಾಧನೆಗಳಲ್ಲಿ ಮಾಡಬೇಕಾಗಿರುವಂತಹ ಭಕ್ತಿಯ ಎತ್ತರ ಏನಿದೆ, ಆ ಭಕ್ತಿಯ ಅಕಾಟ್ಯತೆ ಏನಿದೆ, ಆ ಭಕ್ತಿಯಲ್ಲಿರುವಂತಹ ಏನೊಂದು ಅಗಾಧತೆ ಬೇಕಾದದ್ದು, ಅದನ್ನು ನಾವು ಸಂಪಾದನೆ ಮಾಡಿದರೆ, ಶಾಸ್ತ್ರವನ್ನು ಪುರಾಣಗಳನ್ನು ಕೇಳಿ ಕೇಳಿ ಕೇಳಿ, ಭಗವದ್ಗೀತೆಯನ್ನು, ಮಹಾಭಾರತವನ್ನು, ಉಪನಿಷತ್ತುಗಳನ್ನು ಕೇಳಿದಾಗ ಈ ವಿಶ್ವಾಸ ಶ್ರದ್ಧೆ ನಮ್ಮಲ್ಲಿ ಬರುವುದು ಸಾಧ್ಯವಿದೆ. ನಾಟಕ ಮಾಡಿದರೆ ಬರುವುದಿಲ್ಲ, ದೇವರ ಪೂಜೆ ಮಾಡಿದರೆ ಬರುವುದಿಲ್ಲ ಶ್ರದ್ಧೆ. ಈ ವಿಧವಾದಂತಹ ಶ್ರದ್ಧೆಯನ್ನು, ಭಾಗವತದ 2 ಫಲ, ಸರ್ವೋತ್ತಮನಾದ ಭಗವಂತನಲ್ಲಿ ಶ್ರದ್ಧೆ ನಮಗೆ ಬೇಕು, ಛಲಪ್ರತಿಮೆಗಳಾಗಿರುವಂತಹ ಬ್ರಾಹ್ಮಣರಲ್ಲಿ ಅಪಾರವಾದ ಗೌರವ ಬೇಕು. ಇದು ಹೀಗನ್ಕೊಳ್ಳಿ, ಇದು ಈ ಸಲದ ಭಾಗವತದ ಸಪ್ತಾಹದ ಭಾಗವತದ ಪ್ರವಚನದ ಟೇಕವೇ ಆಗಿರುವಂತಹ ಒಂದು ಅಂಶ. ಇದನ್ನು ತಿಳಿದುಕೊಂಡು ನಮ್ಮ ಜೀವನದಲ್ಲಿ ನಡೆಸಿ ಆ ವಿಧವಾದ ಶ್ರದ್ಧೆಯನ್ನು ಹೇಗಾದರೂ ಮಾಡಿ ಸಂಪಾದನೆ ಮಾಡಿ ನಾವು ಉದ್ಧಾರವನ್ನು ಮಾಡಿಕೊಳ್ಳಬೇಕಾದದ್ದು. ಇವತ್ತು ಇಲ್ಲಿ ನಮ್ಮ ವಿಜಯಸಿಂಹಾಚಾರ್ಯರು, ದಾಮೋದರಾಚಾರ್ಯರು, ಅನಿರುದ್ಧಾಚಾರ್ಯರು, ಹರಿಪ್ರಸಾದಾಚಾರ್ಯರು, ಈ ಎಲ್ಲ 4 ಜನ ಉತ್ತಮ ವಿದ್ವಾಂಸರು ಸುಧಾದಿ ಗ್ರಂಥಗಳನ್ನು ಅಸ್ಖಲಿತವಾಗಿ ಪರೀಕ್ಷೆಯನ್ನು ಕೊಟ್ಟು ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರಿದ್ದ ಹಾಗೂ ಇನ್ನು ಅನೇಕ ಯತಿಗಳು, ವಿದ್ವಾಂಸರು, ಅವರೆಲ್ಲರ ವಿಶೇಷವಾದ ಕೃಪೆಗೆ, ಅನುಗ್ರಹಕ್ಕೆ ಪಾತ್ರರಾಗಿರುವ ಈ ಎಲ್ಲ ವಿದ್ವಾಂಸರು ಹಾಗೂ 2 ಗೃಹಸ್ಥರು, ಇವರೆಲ್ಲರೂ ಇಲ್ಲಿ, ಒಬ್ಬರು ಕೆಂಭಾವಿ, ರವೀಂದ್ರ ಕೆಂಭಾವಿ ಅಂತನ್ನುವರು, ಇನ್ನೊಬ್ಬರು ಮುಂಬಯಿಯ ನಮ್ಮ ಶಿಷ್ಯರು ರಘುತ್ತಮ್ ಅಂತ, ಇವರೆಲ್ಲರೂ ಕೂಡ ಈ ಪಯೋವ್ರತದ ಬಗ್ಗೆ ಒಂದು ಮಾತಿದೆ ಮಧ್ವವಿಜಯದಲ್ಲಿ, ತೀವ್ರೈ ಪಯೋವ್ರತ ಮುಖೈ ವಿವಿಧೈರ್ವ್ರತಾಗ್ರೈ, ತೀವ್ರೈ ಪಯೋವ್ರತ ಮುಖೈ ವಿವಿಧೈರ್ವ್ರತಾಗ್ರೈ, ತೀವ್ರವಾಗಿರುವಂಥದ್ದು ಆ ವಿಶೇಷಣವನ್ನು ಕೊಟ್ಟಿದ್ದಾರೆ. ಅಂಥ ಉತ್ತಮವಾದ ಅದನ್ನು ವರಪ್ರದ ವೆಂಕಟೇಶನ ಸನ್ನಿಧಾನದಲ್ಲಿ ಸತ್ಯಾತ್ಮತೀರ್ಥರು ಪ್ರತಿಷ್ಠೆ ಮಾಡಿ ಇನ್ನೂ 1 ವರ್ಷವಾಗಿಲ್ಲ, ಅಷ್ಟರಲ್ಲಿ ಈ ಎಲ್ಲ ಸತ್ಕಾರ್ಯವನ್ನು ಸ್ವಾಮಿ ತನ್ನ ಸನ್ನಿಧಾನದಲ್ಲಿ, ತನ್ನ ಪಾದದಲ್ಲಿ ಈ ಎಲ್ಲ ಸಾಧನೆಯನ್ನು ಮಾಡಿಸಿಕೊಂಡು ಸಮರ್ಪಣೆಯನ್ನು ಮಾಡಿಸಿಕೊಳ್ತಾ ಇದ್ದಾನೆ ಅಂತಂದರೆ ಸತ್ಯಾತ್ಮತೀರ್ಥರ ಕರುಣೆ, ಅವರ ದ್ವಾರ, ಶ್ರೀಮದಾಚಾರ್ಯರ ದ್ವಾರ, ಪರಮಾತ್ಮನ ವೆಂಕಟೇಶನ ಕರುಣೆ ಇದೆ. ಹಾಗಾಗಿ ಈ ಎಲ್ಲ ಕಾರ್ಯವನ್ನು ಮಾಡಿದ್ದಾರೆ. ಅವರಿಗೆಲ್ಲರಿಗೂ ಕೂಡ ಎಲ್ಲರಿಗೂ ಅತ್ಯುತ್ತಮವಾದ ಫಲ, ಅವರವರಿಗೆ ಅಭೀಷ್ಟವಾದಂತಹ ಫಲ. ವಿಶೇಷವಾಗಿ ನಾನು ಯಾವಾಗಲೂ ಯಾರಿಗೇ ಸಂತಾನವಾಗಲಿ ಅಂತ ಅವರಿಗೆ ಬೇಕು ಅಂತನ್ಲಿ ಬೇಡವೆಂತನ್ಲಿ, ನಾನು ಮಾತ್ರ ದೇವರಿಗೆ ಶ್ರೀಮದ್ ಆಚಾರ್ಯರ ಗುರುಗಳ ದ್ವಾರ ಪ್ರಾರ್ಥನೆ ಮಾಡುವಂಥದ್ದು ಅಂದರೆ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಸಿದ್ಧಾಂತವನ್ನು ಜಗತ್ತಿನಲ್ಲಿ ಪ್ರತಿಷ್ಠಾಪನೆ ಮಾಡುವ ಯೋಗಿಯಂತೆ ಇರತಕ್ಕಂತಹ ಸಂತಾನವಾಗಲಿ ಎಂದು ನಾನು ಅಪೇಕ್ಷೆ ಪಡ್ತೇನೆ. ಅಂತಹ ಉತ್ತಮವಾದಂತಹ ಸಂತಾನ ಆಗಿ ಅವರೆಲ್ಲರಿಗೂ ಮಂಗಲವಾಗಲಿ. ಸಂತಾನ ಇದು ಒಂದು ಫಲ, ಆದರೆ ಈ ವ್ರತಗಳಿಂದ ಪರಮಾತ್ಮ ಸಂತುಷ್ಟನಾಗಿ ಧ್ಯಾನ ಭಕ್ತಿ ವೈರಾಗ್ಯಗಳನ್ನು, ವಿಶಿಷ್ಟವಾಗಿರುವಂತಹ ಸಾಧನೆಗಳನ್ನು, ನಿರಂತರವಾಗಿ ಪಾಠ ಪ್ರವಚನದ ಭಾಗ್ಯವನ್ನು, ಅನೇಕ ಗ್ರಂಥಗಳನ್ನು ಸಿದ್ಧಪಡಿಸುವಂತಹ, ನಿರಂತರವಾಗಿ ಶಾಸ್ತ್ರಗಳ ಚರ್ಚೆಯನ್ನು ಮಾಡಿ, ಚಿಂತನವನ್ನು ಮಾಡಿ
ಸುಧಾದಿ ಗ್ರಂಥಗಳ ಸುಧಾಗ್ರಂಥವನ್ನು ತಯಾರು ಮಾಡಿದಂತೆ ಸಮಗ್ರವಾದ ವ್ಯಾಸತ್ರಯ ಮತ್ತು ಸರ್ವಮೂಲ ಸರ್ವ ಟೀಕಾ ಗ್ರಂಥಗಳನ್ನು ಸಿದ್ಧಪಡಿಸುವಂತೆ ಭಗವಂತ ಅನುಗ್ರಹವನ್ನು ಮಾಡಲಿ. ದೀರ್ಘವಾದ ಆಯುಷ್ಯ, ಆರೋಗ್ಯ, ಐಶ್ವರ್ಯ ಇವುಗಳನ್ನು ಕೊಟ್ಟು ಉತ್ತಮವಾದ ವಕ್ತೃತ್ವ, ಖ್ಯಾತಿ, ಐಶ್ವರ್ಯ, ಲೋಕಪ್ರಿಯತೆ ಎಲ್ಲವನ್ನು ಕೊಟ್ಟು ಪರಮ ಮಂಗಲವಾಗಿ ಮಾಡಲಿ. ವಿಶಿಷ್ಟವಾಗಿ ಧರ್ಮ ಪ್ರಚಾರವಾಗುವಂತೆ, ಶ್ರೀಮದ್ ಆಚಾರ್ಯರ ಸಿದ್ಧಾಂತದ ಪ್ರಚಾರವಾಗುವಂತೆ ಆಗಲಿ ಎಂಬುದಾಗಿ ಈ ಎಲ್ಲ ಯಜ್ಞದ ಫಲವಾಗಿ, ಭಾಗವತ ಪ್ರವಚನದ ಫಲವಾಗಿ, ಈ ಎಲ್ಲ ಮಾಡುವ ಅನ್ನದಾನಾದಿಗಳ ಫಲವಾಗಿ ಭಗವಂತ ಶ್ರೀಮದಾಚಾರ್ಯರ, ಸಕಲ ದೇವತೆಗಳ ಹಾಗೂ ಸಮಸ್ತ ಗುರುಗಳ, ವಿಶೇಷವಾಗಿ ಸತ್ಯ ಧ್ಯಾನ ತೀರ್ಥರು, ಸತ್ಯ ಪ್ರಮೋದ ತೀರ್ಥರು, ಸತ್ಯಾತ್ಮ ತೀರ್ಥರು ಅವರೆಲ್ಲರ ಅನುಗ್ರಹ, ನಮ್ಮ ಆಚಾರ್ಯರ ಅನುಗ್ರಹ ದ್ವಾರ ಈ ಎಲ್ಲ ಅನುಗ್ರಹವನ್ನು ಮಾಡಲಿ ಅಂತ ಅನ್ನುವುದಾಗಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಎರಡು ಶ್ಲೋಕಗಳನ್ನು, ಕೊನೆಯ ಶ್ಲೋಕಗಳನ್ನು ಹೇಳಿ. ಭವೇ ಭವೇ ಯಥಾ ಭಕ್ತಿ, ಎಲ್ಲರೂ ಹೇಳಿ, ಗಟ್ಟಿಯಾಗಿ ಹೇಳಿ. ಭವೇ ಭವೇ ಯಥಾ ಭಕ್ತಿ ಪಾದಯೋಃ ತವ ಜಾಯತೆ ತಥಾ ಕುರುಷ್ವ ದೇವೇಶ ನಾಥಸ್ತ್ವಂ ನೋ ಯತಃ ಪ್ರಭೋ ನಾಮ ಸಂಕೀರ್ತನಂ ಯಸ್ಯ ಸರ್ವಪಾಪ ಪ್ರಣಾಶನಂ ಪ್ರಣಾಮೋ ದುಃಖಶಮನಃ ತಂ ನಮಾಮಿ ಹರಿಂ ಪರಂ. ಭವೇ ಭವೇ ಯಥಾ ಭಕ್ತಿ ಪಾದಯೋಸ್ತವ ಜಾಯತೆ ತಥಾ ಕುರುಷ್ವ ದೇವೇಶ ನಾಥಸ್ತ್ವಂ ನೋ ಯತಃ ಪ್ರಭೋ ನಾಮ ಸಂಕೀರ್ತನಂ ಯಸ್ಯ ಸರ್ವಪಾಪ ಪ್ರಣಾಶನಂ ಪ್ರಣಾಮೋ ದುಃಖಶಮನಃ ತಂ ನಮಾಮಿ ಹರಿಂ ಪರಂ. ನಾಹಂ ಕರ್ತಾ ಹರಿಃ ಕರ್ತಾ ತತ್ಪೂಜಾ ಕರ್ಮ ಚಾಖಿಲಂ ತಥಾಪಿ ಮತ್ಕೃತಾ ಪೂಜಾ ತತ್ಪ್ರಸಾದೇನ ನಾನ್ಯಥಾ ತದ್ಭಕ್ತಿಸ್ತತ್ಫಲಂ ಮಹ್ಯಂ ತತ್ಪ್ರಸಾದಃ ಪುನಃ ಪುನಃ ಕರ್ಮನ್ಯಾಸೋ ಹರಾವೇವಂ ವಿಷ್ಣೋಸ್ತೃಪ್ತಿಕರಃ ಸದಾ ಯಸ್ಸರ್ವಗುಣ ಸಂಪೂರ್ಣಃ ಸರ್ವದೋಷ ವಿವರ್ಜಿತಃ ಪ್ರಿಯತಾಂ ಪ್ರೀತ ಏವಾಲಂ ವಿಷ್ಣುರ್ಮೇ ಪರಮಸ್ಸೃತ. ಶುಭಾನ್ ಧ್ಯಾಯಂತಿ ಯೇ ಕಾಮಾನ್ ಗುರುದೇವ ಪ್ರಸಾದಜಾನ್ ಇತರಾನ್ ಆತ್ಮಪಾಪೋತ್ಥಾನ್ ತೇಷಾಂ ವಿದ್ಯಾ ಫಲಿಷ್ಯತಿ. ಶ್ರೀಕೃಷ್ಣಾರ್ಪಣಮಸ್ತು.